ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಚೈತ್ರಾಳಾಗಿ ಪಾತ್ರ ಮಾಡುತ್ತಿದ್ದೇನೆ. ನಾನು ಈ ನಾಟಕದಲ್ಲಿ ಅತ್ತೆ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಅತಿಥಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನು ಅತಿಥಿ ಪಾತ್ರವನ್ನು ಮಾಡುತ್ತಿದ್ದೇನೆ. ಇದೇನಂದ್ರೆ ಹಾಲ್ ಒಳಗ ಸೋಫಾ ಇರುತ್ತಲ್ರಿ ಆಡಳಿತ ಇದೆಲ್ಲ ಹಾಲ್ ರೀ ಮೇಡಮ್. ಇವ್ರು ಏನಂದ್ರೆ ಅಕ್ಕ ತಂಗಿ ಹಾಲ್ ಒಳಗ ಮಾತಾಡ್ಕೊಂತ ಕುಂತಿರ್ತಾರೆ ಓದ್ಕೊಂತ. ಅಂಡ್ ಅಕ್ಕಿ ಅತ್ತಿ ರೀ ಮನೆಯೊಳಗ ಅತ್ತಿ ಫ್ರೆಂಡ್ಸ್ ಬರ್ತಾರೆ. ಅಂಡ್ ಅಕ್ಕಿ ಸೊಸೈಟಿ ಅಕ್ಕಿ ಅಡ್ಗೆ ಮನೆ ಇದಿಷ್ಟು ಒಂದು ಮನೆ ರೀ ಮೇಡಮ್. ಇಷ್ಟು ನಾಟಕದ ಸಿಚುವೇಶನ್. ಲೈಟ್ ಕ್ಯಾಮ್ರಾ ಆಕ್ಷನ್. ಸಹನಾ ಸಹನಾ ಏನ್ ಮಾಡಾಕತ್ತೀವ? ಅದೇ ಬಲ್ ಬಲ್ ಬಾಳ್ ದಿವಸ ಆಗಿ ಬಂದೇ ಇಲ್ಲಲ್ಲ. ಕುಂದೋರಿ ಕುಂದೋರಿ. ಸಂಜನಾ ಸಂಜನಾ ಒಂದ್ ಕಪ್ ನೀರ್ ತಗೊಂಬಾರವ್ವ. ಅಯ್ಯೋ ಎಂತ ಕೆಲಸ ಮಾಡಿದೇವ. ನೀರಿರ್ಲಿ ಒಂದ್ ಕಪ್ ಚಾ ತಗೊಂಬ ಹೋಗ್. ಲಾವಣ್ಯಕ್ಕ ಲಾವಣ್ಯಕ್ಕ ಏನ್ ಗೊತ್ತನಕ್ಕ, ಅಜ್ಜಿಯರ ಫ್ರೆಂಡ್ಸ್ ಬಂದಾರಕ್ಕ ಮನಿಗೆ. ಅಜ್ಜಿ ಮಮ್ಮಿಗೆ ಒಂದ್ ಕಪ್ ನೀರ್ ತಗೊಂಬ ಅಂತ ಹೇಳಿದ್ರಕ್ಕ. ಮಮ್ಮಿ ಅದಾಷ್ಟು ಓಡಿ ಬಂದು ನೀರ್ ಚೆಲ್ಬಿಟ್ಲಕ್ಕ. ಆದ್ರೆ ಕಾಫಿ ತಗೊಂಬ ನಮ್ಗೆ ನೀರ್ ಅದು ಚೆಲ್ಲಿಲ್ಲ ಎದಕ್ಕಕ್ಕ? ಅದು ನಮ್ಮ ಸ್ಕೂಲ್ ಒಳಗ ನಮ್ಮ ಮಿಸ್ಸು ಹೇಳ್ಯಾರ. ಅದೇನಂದ್ರ ಮಮ್ಮಿ ಬರ್ಬೇಕಾದ್ರೆ ಚಲನ ಸ್ಥಿತಿ ಒಳಗ ಇರ್ತಾಳ. ಅಕ್ಕಿ ಕೈ ಒಳಗಿರೋ ಕಪ್ನು ಚಲನ ಸ್ಥಿತಿ ಒಳಗನ ಇರ್ತಾಳ. ಅಕ್ಕಿ ಬಂದು ನಿಶ್ಚಲ ಸ್ಥಿತಿಗೆ ನಿಲ್ತಾಳ. ಅದ ಅಕ್ಕಿ ಕೈ ಒಳಗಿರೋ ಕಪ್ಪು ಚಲನ ಸ್ಥಿತಿ ಒಳಗಿರಾಕ ಪ್ರಯತ್ನ ಮಾಡ್ತಾ. ಹಂಗಾಗಿ ಆ ಕಪ್ಪು ಕೆಳಗ್ ಬಿದ್ದು ಬಿಡ್ತಾಳ. ಹಂಗಾಗಿ ಏನ್ ಮಾಡ್ತಾರ, ಕಾಫಿ ಕಪ್ ಎದಕ್ ಬೀಳಿಲ್ಲ ಅಂದ್ರ ಅದ್ರೊಳಗ ಟೆಕ್ ಮಾಡಿರ್ತಾರ. ಅದು ಕಾಫಿ ಕಪ್ ಬೀಳ್ಬಾರ್ದಂತ ಶಾಸ್ತ್ರೊಳಗ ಟೆಕ್ ಮಾಡಿ ಇದು ಮಾಡಿರ್ತಾರ. ಹಂಗಾಗಿ ಅದು ಬೀಳಿಲ್ಲ. ಹಿಂಗೇನಂತ ಹೇಳ ಏನಂತಂದ್ರಕ್ಕ, ನಿಶ್ಚಲ ಸ್ಥಿತಿಯೊಳಗಿರೋ ವಸ್ತುಗಳು ನಿಶ್ಚಲ ಸ್ಥಿತಿಯೊಳಗೆ ಇರ್ತಾವು. ಚಲಿಸೋ ವಸ್ತುಗಳು ಚಲನೆ ಸ್ಥಿತಿಯೊಳಗ ಇರ್ತಾವು. ಇದಕ್ಕ ನಾವು ಇದು ತಿಳಿದಿದೆ. ಇದಕ್ಕ ಜಡತ್ವ ಅಂತಾನು ಕರೀತಾರ. ಇದು ಹೇಳ್ಬೇಕಂದ್ರ ಚಲನೆಯ ಒಂದನೇ ನಿಯಮ ಏನಂದ್ರ, ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿಯೇ ಏಕರೂಪ ವೇಗದಲ್ಲಿಯೇ ಮುಂದುವರಿಯುತ್ತದೆ ಅಂತ. ಇದು ನ್ಯೂಟನ್ ರವರ ಒಂದನೇ ನಿಯಮ. ಏನ್ ಹೇಳು ಇನ್ನೊಂದ್ಸರಿ. ಏನಂತಂದ್ರಕ್ಕ, ನಿಶ್ಚಲ ಸ್ಥಿತಿಯೊಳಗ ಇರೋ ವಸ್ತುಗಳು ನಿಶ್ಚಲ ಸ್ಥಿತಿಯೊಳಗ ಇರ್ತಾವು. ಚಲನೆ ಸ್ಥಿತಿಯೊಳಗಿರೋ ವಸ್ತುಗಳು ಚಲನೆ ಸ್ಥಿತಿಯೊಳಗ ಇರ್ತಾವು. ಒಂದನೇ ನಿಯಮ ಏನ್ ಹೇಳುತ್ತಂದ್ರ, ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲವು ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಅಥವಾ ಸರಳ ರೇಖೆಯಲ್ಲಿ ಏಕರೂಪವಾಗಿ ಚಲಿಸುವುದನ್ನು ಮುಂದುವರಿಸುತ್ತದೆ. ಇದಕ್ಕ ನ್ಯೂಟನ್ ಅವರು ಜಡತ್ವ ನಿಯಮ ಅಂತ ಕರೀತಾರೆ.